ತರಗತಿಯಲ್ಲಿ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಆಮ್ಲಗಳು. ಇವು ಹುಳಿ ರುಚಿಯನ್ನು ಹೊಂದಿರುತ್ತದೆ. ಇವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ನೀವು ದಿನನಿತ್ಯ ಬಳಸುವ ವಸ್ತುಗಳು ನಿಂಬೆಹಣ್ಣು, ಮೊಸರು, ಹುಣಸೆಹಣ್ಣು, ವಿನೆಗರ್. ನೀವು ದಿನನಿತ್ಯ ಬಳಸುವ ಈ ವಸ್ತುಗಳನ್ನು ಆಮ್ಲೀಯಗಳು ನೋಡಬಹುದು. ಈಗ ನಾವು ಪ್ರತ್ಯಾಮ್ಲಗಳನ್ನು ತಿಳಿದುಕೊಳ್ಳೋಣ. ಇವು ಕಹಿ ರುಚಿಯನ್ನು ಹೊಂದಿರುತ್ತದೆ. ಇವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ನೀವು ದಿನನಿತ್ಯ ಬಳಸುವ ವಸ್ತುಗಳು ಸೋಪು, ಅಡುಗೆ ಸೋಡಾ, ಸುಣ್ಣದ ನೀರು, ಡಿಟರ್ಜೆಂಟ್ ಮುಂತಾದವುಗಳಲ್ಲಿ ಪ್ರತ್ಯಾಮ್ಲ ಗುಣಗಳನ್ನು ನೋಡಬಹುದು. ಇಲ್ಲಿ ಕೆಲವು ವಸ್ತುಗಳನ್ನು ಇಟ್ಟಿದ್ದೀನಿ. ಇವುಗಳನ್ನು ನಾನು ತಿಳಿಸಿಕೊಡುತ್ತೇನೆ. ಇದು ಕೆಂಪು ಲಿಟ್ಮಸ್ ಕಾಗದ, ಇದು ನೀಲಿ ಲಿಟ್ಮಸ್ ಕಾಗದ. ಇದು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ತಿಳಿಸಿಕೊಡುತ್ತದೆ. ಇಲ್ಲಿ ದ್ರಾವಣಗಳು ಇವೆ. ಇದು ನಿಂಬೆ ರಸ, ನೆಲ್ಲಿಕಾಯಿ ರಸ, ಸಕ್ಕರೆ ರಸ, ಸೋಡಾ, ಡಿಟರ್ಜೆಂಟ್ ಪೌಡರ್. ಇವೆಲ್ಲವೂ ದ್ರಾವಣಗಳು. ಇವಾಗ ನಾವು ನಿಂಬೆ ರಸವನ್ನು ಪರೀಕ್ಷಿಸೋಣ. ಇದು ನೀಲಿ ಲಿಟ್ಮಸ್ ಕಾಗದ. ಇದು ಕೆಂಪು ಬಣ್ಣಕ್ಕೆ ಪರಿವರ್ತಿಸಿದೆ. ಇದನ್ನು ನಾವು ಆದ್ದರಿಂದ ಇದು ನಿಂಬೆ ರಸವನ್ನು ಹೊಂದಿದೆ. ನಿಂಬೆ ರಸವು ಆಮ್ಲೀಯ ಗುಣವನ್ನು ಹೊಂದಿದೆ. ಅಡಿಗೆ ಸೋಡದ ದ್ರಾವಣ. ಇದು ಕೆಂಪು ಲಿಟ್ಮಸ್ ಕಾಗದ. ಇದನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸಿದೆ. ಅದಕ್ಕಾಗಿ ಇದು ಪ್ರತ್ಯಾಮ್ಲ. ನೆಲ್ಲಿಕಾಯಿ ರಸ. ಇದು ನೀಲಿ ಲಿಟ್ಮಸ್ ಕಾಗದ. ನೆಲ್ಲಿಕಾಯಿ ರಸವು ಇದನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸಿದೆ. ಇದಕ್ಕೆ ಇದು ಆಮ್ಲೀಯ ಗುಣವನ್ನು ಹೊಂದಿದೆ. ಇದು ಸೊಪ್ಪಿನ ದ್ರಾವಣ. ಇದು ಕೆಂಪು ಲಿಟ್ಮಸ್ ಕಾಗದ. ಇದು ನೀಲಿ ಬಣ್ಣಕ್ಕೆ ಪರಿವರ್ತಿಸಿದೆ. ಇದಕ್ಕೆ ಇದು ಪ್ರತ್ಯಾಮ್ಲ. ಆದ್ದರಿಂದ ಇದು ಪ್ರತ್ಯಾಮ್ಲ ಗುಣವನ್ನು ಹೊಂದಿದೆ. ಇದು ಸಕ್ಕರೆಯ ದ್ರಾವಣ. ಇದು ನೀಲಿ ಲಿಟ್ಮಸ್ ಕಾಗದ, ಇದು ಕೆಂಪು ಲಿಟ್ಮಸ್ ಕಾಗದ. ಇವೆರಡೂ ಬಣ್ಣವನ್ನು ಬದಲಾಯಿಸಿಲ್ಲ. ಅದಕ್ಕಾಗಿ ಇದು ತಟಸ್ಥ